ಜಡ್ಜ್ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ ನಟ ದರ್ಶನ್. ಸರಿಯಾಗಿ ನನ್ನನ್ನು ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಅದು ಜಡ್ಜ್ಗಳ ಮುಂದೆ ಈ ರೀತಿಯಾದಂತಹ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಧಿಕಾರಿಗಳ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದರ್ಶನ್ ಮನವಿಯ ಆದೇಶ ಹೊರ ಬೀಳುತ್ತೆ. ಏನ್ ಮನವಿಯನ್ನ ಮಾಡ್ಕೊಂಡಿದ್ದಾರೋ, ಏನ್ ಆದೇಶ ಹೊರ ಬೀಳುತ್ತೋ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಒಂದ್ ಕಡೆ ನನಗೆ ಬದುಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ನನಗೆ ವಿಷವನ್ನ ಕೊಟ್ಬಿಡಿ ಅಂತ ಹೇಳಿ ದರ್ಶನ್ ಅವರ ಈ ಹೇಳಿಕೆ ನಿಜಕ್ಕೂ ಕೂಡ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಅವರನ್ನ ನಡೆಸ್ಕೊಳ್ತಾ ಇದ್ದಾರೆ ಜೈಲಾಧಿಕಾರಿಗಳು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ. ಕಠಿಣವಾಗಿ ನಡೆಸ್ಕೊಳ್ತಾ ಇದ್ದಾರಾ ದರ್ಶನ್ ಅವರನ್ನ? ಬಟ್ಟೆಗಳನ್ನು ಕೂಡ ವಾಶ್ ಮಾಡೋದಕ್ಕೆ ಬಿಡ್ತಾ ಇಲ್ವಾ, ಅವಕಾಶವನ್ನ ಕೊಡ್ತಾ ಇಲ್ವಾ? ಅವರೇ ಹೇಳಿರೋ ಪ್ರಕಾರ 15 ದಿನ ಆಯ್ತು ನಾನು ಬಿಸಿಲನ್ನ ನೋಡಿ, ನನ್ನನ್ನ ಹೊರಗಡೆ ಕೂಡ ಬಿಡ್ತಾ ಇಲ್ಲ. ಒಂದೇ ಈ ಬ್ಯಾರಕ್ನಲ್ಲಿ ಇರುವಂತಹ ಕೆಲಸಗಳಾಗ್ತಾ ಇದೆ, ಬಟ್ಟೆಗಳನ್ನ ಚೇಂಜ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಬೆವರಿನ ವಾಸನೆ ತಡೆಯೋದಕ್ಕೆ ಆಗ್ತಾ ಇಲ್ಲ, ನರಕ ಆಗ್ತಾ ಇದೆ, ನರಕ ಹಿಂಸೆಯನ್ನು ನಾನು ಇಲ್ಲಿ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ದರ್ಶನ್ ಇದೀಗ ಜಡ್ಜ್ಗಳ ಮುಂದೆ ಕಣ್ಣೀರನ್ನ ಹಾಕೋದ್ರ ಮೂಲಕ ತಾವು ಅನುಭವಿಸ್ತಾ ಇರುವಂತಹ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ. ಸೊ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ನೀಡ್ತೇವೆ ಅಂತ ಹೇಳಿ ವಿಚಾರಣೆಯನ್ನ ಸದ್ಯಕ್ಕೆ ಇದೀಗ ಮುಂದೂಡಿಕೆ ಮಾಡಲಾಗಿದೆ. ಸರಿ ಸ್ವಾಮಿ ಅಂತ ಹೇಳಿ ಜಡ್ಜ್ಗೆ ಕೈ ಮುಗಿದು ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೆ. ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ ಬಾರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜಾತಿಥ್ಯವನ್ನ ನೀಡಲಾಗಿತ್ತು. ವಿಡಿಯೋ ಕಾಲ್ಗಳಲ್ಲೂ ಕೂಡ ಮಾತನಾಡಿಕೊಂಡು ಸಮಯವನ್ನ ಕೂಡ ಕಳೆದಿದ್ರು. ಮತ್ತೆ ಅಲ್ಲಿ ಇದ್ದಂತಹ ಸಹ ಖೈದಿಗಳ ಜೊತೆ ಅವರು ನಡೆದುಕೊಂಡಂತಹ ರೀತಿ ಮತ್ತೆ ಒಡನಾಟಕ್ಕೆ ಸಾಕಷ್ಟು ಖಂಡನೆಗಳು ಕೂಡ ವ್ಯಕ್ತವಾಗಿದ್ವು. ದರ್ಶನ್ ಒಬ್ಬ ನಟ, ಆದರೆ ಈ ರೀತಿಯಾಗಿ ನಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ, ಅವರಿಗೆ ಅಷ್ಟು ಅರಿವಿಲ್ವಾ ಅಂತ ಹೇಳಿ ಸಾಕಷ್ಟು ಖಂಡನೆಗಳು ಕೂಡ ವ್ಯಕ್ತವಾಗಿತ್ತು. ಜೈಲಿನ ಒಳಗೆ ಈ ರೀತಿಯಾಗಿ ರಾಜಾತಿಥ್ಯವನ್ನ ನೀಡ್ತಾರೆ ಅಂತಂದ್ರೆ ಯಾರು ಬೇಕಾದರೂ ಹೋಗ್ಬೋದಲ್ವಾ ಅನ್ನುವಂತಹ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಈಗ ವಿಸಿ ಮೂಲಕ ಹಾಜರಾಗಿ ಕಣ್ಣೀರನ್ನ ಹಾಕಿದ್ದಾರೆ ದರ್ಶನ್. ಈ ಹಿಂದೆ ಅವರು ಯಾವ ರೀತಿಯಾಗಿ ನಡೆದುಕೊಂಡಿದ್ರು ಅದೆಲ್ಲವೂ ಕೂಡ ಫುಟೇಜ್ಗಳು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ಖಾರವಾಗಿಯೇ ರಿಯಾಕ್ಟ್ ಮಾಡಿತ್ತು ಸುಪ್ರೀಂ ಕೋರ್ಟ್. ಅದಾದ ನಂತರ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ಶಿಕ್ಷೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೂ ಕೂಡ ಮುಂದಾಗಿದ್ದಾರೆ ಜೈಲಾಧಿಕಾರಿಗಳು. ಅದಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕೋರ್ಟ್ಗೂ ಕೂಡ ಅರ್ಜಿಯನ್ನ ಈಗಾಗಲೇ ಸಲ್ಲಿಕೆ ಕೂಡ ಮಾಡಲಾಗಿರುವಂಥದ್ದು. ಆದರೆ ದರ್ಶನ್ ಅವರ ಈ ನಡೆ ನಿಜಕ್ಕೂ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನನಗೆ ಜೈಲಿನಲ್ಲಿ ಚಿತ್ರಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಅವರು ಜಡ್ಜ್ನ ಮುಂದೆ ಹೇಳಿರುವಂಥದ್ದು ಕುತೂಹಲ. ನನಗೆ ಬದುಕೋದಕ್ಕಾಗ್ತಾ ಇಲ್ಲ ಅನ್ನುವಂತಹ ಮಾತು ನಿಜಕ್ಕೂ ಜೈಲು ಅಧಿಕಾರಿಗಳ ವಿರುದ್ಧವೇ ದರ್ಶನ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ನನಗೆ ಜೈಲಿನಲ್ಲಿ ಬದುಕೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ದರ್ಶನ್ ಆರೋಪದ ಬೆನ್ನಲ್ಲೇ ಇದೀಗ ವಿವರಣೆಯನ್ನ ನೀಡುವಂತೆ ಕಾರಾಗೃಹ ಇಲಾಖೆಗೆ ನೋಟಿಸ್ ಜಾರಿ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಮಧ್ಯಾಹ್ನ 3 ಗಂಟೆಗೆ ದರ್ಶನ್ ಆರೋಪದ ಆದೇಶ ಹೊರಬೀಳುತ್ತೆ. ಭಾರಿ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ದರ್ಶನ್ ರವರ ಹೇಳಿಕೆ. ಜೈಲು ಅಧಿಕಾರಿಗಳ ವಿರುದ್ಧವೇ ದರ್ಶನ್ ಇದೀಗ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ನನಗೆ ಜೈಲಿನಲ್ಲಿ ಬದುಕೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಜಡ್ಜ್ಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿರೋದು
ನಿಜಕ್ಕೂ ಕುತೂಹಲ. ನನಗೆ ವಿಷವನ್ನ ಕೊಟ್ಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ವಿಸಿ ಮೂಲಕ ಹಾಜರುಪಡಿಸಲಾಗಿತ್ತು. ಜೈಲು ಅಧಿಕಾರಿಗಳ ಮುಂದೆಯೇ ಇದೀಗ ಈ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಇವತ್ತು ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಟಾಪ್ ನಟನಿಗೆ ಜೈಲಿನಲ್ಲಿ ಆಗ್ತಾ ಇದೆಯಾ ನರಕ ದರ್ಶನದ ಅನುಭವವನ್ನ ಹೇಳ್ಕೊಂಡಿದ್ದಾರೆ ದರ್ಶನ್ ಆರೋಪದ ಬೆನ್ನಲ್ಲೇ ಜೈಲಾಧಿಕಾರಿಗಳಿಗೆ ನೋಟಿಸ್ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ವಿವರಣೆಯನ್ನ ಕೊಡಿ ಅಂತ ಹೇಳಿ ಜೈಲಾಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಮಧ್ಯಾಹ್ನ 3 ಗಂಟೆಗೆ ಆದೇಶ ಹೊರ ಬೀಳತ್ತೆ. ಏನ್ ಆದೇಶವನ್ನ ಹೊರಡಿಸ್ತಾರೆ ಅನ್ನೋದು ಕುತೂಹಲಕಾರಿಯಾಗಿದೆ. ಜೈಲಾಧಿಕಾರಿಗಳ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಹಜವಾಗಿಯೇ ಇದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅದು ಜೈಲಾಧಿಕಾರಿಗಳ ಮುಂದೆಯೇ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು. ಒಂದು ಕಡೆ ಟಾಪ್ ನಟ, ಸ್ಯಾಂಡಲ್ವುಡ್ನಲ್ಲಿ ನಂಬರ್ 1 ನಟ, ಅತಿ ಹೆಚ್ಚು ಫ್ಯಾನ್ಸ್ಗಳನ್ನ ಹೊಂದಿರುವಂತಹ ನಟ ದರ್ಶನ್, ಕಲ್ಟ್ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ದರ್ಶನ್ಗೆ ಈ ರೀತಿಯಾಗಿ ಜೈಲಿನಲ್ಲಿ ನರಕ ದರ್ಶನ ಆಗ್ತಾ ಇರೋದಕ್ಕೆ ಹೇಗೆ ಬದುಕಬೇಕು ನಾನು ಜೈಲಿನ ಒಳಗಡೆ, ಇನ್ನೂ 4-5 ತಿಂಗಳು ನಾನು ಇಲ್ಲೇ ಬದುಕಬೇಕು, ಹೇಗೆ ಸಾಧ್ಯ ಆಗತ್ತೆ, ನನಗಿದು ಸಾಧ್ಯ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ಒಂದು ಮೆಂಟಾಲಿಟಿ ಬಂದಂತೆ ಕಾಣಿಸ್ತಾ ಇದೆ. ನಿಜಕ್ಕೂ ಕ್ಷಣ ಕ್ಷಣಕ್ಕೂ ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರಾ ದರ್ಶನ್ ಒಳಗಡೆ ಅಂತ ಹೇಳಿ